ಹಾಯ್ ಸ್ನೇಹಿತರೆ, ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದರೆ ಮೊನ್ನೆ ಅಂದರೆ 11ನೇ ತಾರೀಕಿನಂದು BTC ಕ್ರ್ಯಾಶ್ ಆಯಿತು. 10-15% ಅಷ್ಟು ಕ್ರ್ಯಾಶ್ ಆಯಿತು. ಟ್ರಂಪ್ ಒಂದು 100% ಟ್ಯಾರಿಫ್ ಅನ್ನ ಚೀನಾದ ಮೇಲೆ ಹಾಕಿದ ಕಾರಣ. ಆವಾಗ ನಾನು ನಿಮಗೆ ಒಂದು ಫೋಟೋನ ಡಿಸ್ಪ್ಲೇ ಮಾಡ್ತಿದ್ದೇನೆ. ಇವರ ಹೆಸರು ಕಾನ್ಸ್ಟಂಟ್ ಗ್ಯಾಲಿಸ್ ಅಂತ ಹೇಳಿ. ಇವರು ಮೂಲತಃ ಯುಕ್ರೇನ್ದವರು ಪ್ರೋ ಟ್ರೇಡರ್ ಆಗಿರುತ್ತಾರೆ ಮತ್ತು ಇವರು ಕ್ರ್ಯಾಶ್ ಆದ ಕಾರಣ ಇವರ ಒಂದು ವೆಲ್ತ್ ಅರೌಂಡ್ $65 ಮಿಲಿಯನ್ ಅಷ್ಟು ಫಂಡ್ಸ್ ಗಳು ಲಾಸ್ ಆಗಿದೆ. ಈ ಕಾರಣ ಇವರು ಸೈಕಾಲಜಿಕಲಿ ಡಿಪ್ರೆಷನ್ಗೆ ಹೋಗಿ ಅವ್ರದೇ ಆದಂತಹ ಲಂಬರ್ಗಿನಿ ಕಾರಲ್ಲಿ ಶೂಟ್ ಔಟ್ ಅನ್ನ ಮಾಡಿಕೊಂಡು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಇವರಿಗೆ ಯೂಟ್ಯೂಬ್ ಅಲ್ಲಿ 90,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಲ್ಯಾಕ್ಸ್ ಟುಗೆದರ್ ಫಾಲೋವರ್ಸ್ ಕೂಡ ಇದ್ದಾರೆ. ಸ್ನೇಹಿತರೆ, ಈ ಹೇಳೋ ಉದ್ದೇಶ ಇಷ್ಟೇ. ಯಾವುದೇ ಕಾರಣಕ್ಕೂ ನೀವು BTC ನಲ್ಲಿ ಟ್ರೇಡ್ ಮಾಡಕತ್ತಿರಬಹುದು ಅಥವಾ ಇಂಡಿಯನ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡ್ತಿರಬಹುದು. ಲಿವರೇಜ್ ಅನ್ನ ಜಾಸ್ತಿ ತಗೊಂಡು ಟ್ರೇಡ್ ಅನ್ನ ಮಾಡಬೇಡಿ ಮತ್ತು ಸ್ಟಾಪ್ ಲಾಸ್ ಅನ್ನ ಹಾಕೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳಿ. ಥ್ಯಾಂಕ್ ಯು.